ಕಿಶ್ ಕಿಶ್ ಸೊಳ್ಳೆ ಮಗನೇ ಆಗಲೇ ಹೋಗಿ ಹಾಕಿ ಹೋಗಿ ನೋಡಪ್ಪ ಮುತ್ತು ಬಂದು ಶಟ್ಟಗಳು ಹೋಗಿ ಅದಲ್ಲ ಎಲ್ಲಿ ಕೆಡಿಸ್ತಾವ ನೋಡು ಮನುಷ್ಯರು. ಮಕ್ಕಳನ ಹಾಸ್ಕೊಂಡು ಓಯ್ ಸುಭದ್ರವ್ವ, ಹೆಂಗದ ಹುಲ್ ತಿನ್ನದ ಮುದ್ದುಗುಮ್ಮಿ? ಓಯ್ ಸುಬ್ಬಮ್ಮ, ಹುಲ್ ತಿನ್ನೋಷ್ಟು ದುಡುಗೆಗಳ ನಮ್ಮವ್ವ ನೋಡ್ರಿ. ಫ್ಯಾಮಿಲಿ ಯಾರಿದು ಇಷ್ಟು ಕ್ಯೂಟ್ ಆಗಿರೋದು? ಕೃಷ್ಣ ಅವ್ರಕ್ಕವ ಬುಜ್ಜಿ ದುರ್ಗಿ, ಏಕಿ ಸುಬ್ಬವ್ವ, ಮನುಟ್ರೆ ಸುಬ್ಬವ್ವ, ಏಕಿ ಕ್ಯೂಟ್ ಸುಬ್ಬವ್ವ. ಆಕಿ ಬರ್ತಾಳೆ ಈಗ. ಹೊರ ಬಾ ಮಗ, ಬಾಯವ ನಿನ್ನ ಜಾಗದಾಗ. ಏ ಬುಜ್ಜೆ ಬಿಡಾಕಿನ ಬಂಡಿ ಸರಿ. ಹೋ ಸಣ್ಣದದು ನೀ ಅವಳ ಸುಬ್ಬು ಏನು ಮಾಡ್ತಾಳೆ ನಿಮ್ಮಕ್ಕವ? ಕೆಟ್ಟ ಬುದ್ಧಿ ಕೇಕಿ ಅದಲ್ಲ ಸುಬ್ಬು, ಅದಲ್ಲ ಸುಬ್ಬಮ್ಮ. ಹುಲ್ತಿನ ಸುಬ್ಬಮ್ಮದು ಎಷ್ಟು ಚಂದ ಹುಲ್ತಿದ್ದತ್ತೆ. ಸರಿಯಾ? ತಿವಿ ಅವಳನ್ನ ಬೇಷಗ ಸುಭದ್ರ, ತಿವಿ ಅವಳನ್ನ ಬೇಷಗ, ತಿವಿ ಅವಳನ್ನ. ತಿನ್ನ ಸುಬ್ಬಮ್ಮ, ಇಲ್ಲಿ ಒಂದು ಕಡ್ಡಿ ಇಟ್ಕೊಂಡು ನಾನು ಹುಲ್ ತಿಂತಾನಂತ ನೋಡಕ್ಕಿ. ಸುಭದ್ರಾ, ಹುಲ್ ತಿಂತಿ ಬಂಗಾರ ನೀನು? ಏನಾತ್ ಬುಜ್ಜಿ? ಏನೋ ನೋಡಿ ಗಲೀಜ್ ಮಾಡಿದ. ಹಂಗಿದ್ದೀನಿ ಬರ್ತೀನಿ, ಹಂಗಿದ್ದೀನಿ ಎಲ್ಲ ಬೆಳಿ. ಏನು ಬೆಳಿ ಬಂದ್ಬಿಟ್ರೆ ನೋಡೋದು. ನಮ್ಮವ್ವ ಸುಬ್ಬು ಉಂಡವ. ಬೆಣಿ ಶುಬ್ಬಿ, ಬೆಣಿ ಸುಬ್ಬಿ. ಎಲ್ಲ ಉಪ್ಪ ಸ್ವೀಟ್ ಸ್ವೀಟ್ ನಮ್ಮ ಭುಜ ಸುಭದ್ರ ಸ್ವೀಟ್ ಸ್ವೀಟ್. ಥ್ಯಾಂಕ್ ಯು. ಅಷ್ಟದ ಒಟ್ಟು ಸೊಪ್ಪೆ ಗೊಂಬೆ. ಚಿನ್ನಿ ಏನು ತಿಂಡಿ ಮಾಡ್ತಾಳಮ್ಮವ? ಏನು ಮಾಡಕತ್ತ ಮಾಡೋದು? ಇವತ್ತು ಹೋಗಿ ಇದನ್ನ ತಂಬಾರವ. ಅವ್ರು ಇದು ಮಾಡಿದ್ರು, ಫೋನ್ ಹಚ್ಚಿದ್ರು, ಫೋನ್ ಎತ್ತದಲ್ಲಪ್ಪ.
ತನಕ ಮಕ್ಕಳೆಲ್ಲ ನೀನು ಸಂಜೆ ಮುಂದೆ ಹೋಗ್ಬೇಕು. ಅಜ್ಜಿಗೆ ಮಗ್ಳಲ್ಲಿದ್ರು. ಲೇ ಬುಡಿ ಬುಡ್ಡಮ್ಮ, ಓ ಬುಡ್ಡಮ್ಮ, ಏನದ ನೀರಿಗೆ ಮಕ್ಕಳ ಪಾಪ. ಹಾಂ, ಏನು ಬುಜ್ಜಿ ಹುಲ್ ಬಂದತ್ತೆ ನಿನಗೆ? ಮಮ್ಮ ಉಣ್ಣಕ್ಕ ಭತ್ತದಲ್ಲಿ ತಿಂದು ಸಾಕಾಗಿತ್ತ? ಕಿಶ್ ಕಿಶ್ ಅಮ್ಮ, ಏನು ನೋಡ್ತಾಳೆ ಮುತ್ತವ? ಮುತ್ತು ಓನದು ಎಷ್ಟು ಚಂದ ನೀನು. ಮಮ್ಮ ಬಂದದ್ದು, ಮಮ್ಮು ನಿನ್ನ ಇಷ್ಟದ್ದು, ನಿನಗಿಷ್ಟ ಅಲ್ಲ ಅದು ನಿನ್ನ ಫೇವ್ರೇಟ್. ಬೆಂಡೆಕಾಯಿ, ನುಗ್ಗೆಕಾಯಿ, ಮುಳುಗಾಯಿ, ಸೌತೆಕಾಯಿ. ಇವಾಗ ಚೌಳಿಕಾಯಿ ಮುರಿಬೇಕು ನಾವು. ಚೌಳಿಕಾಯಿ ಪಲ್ಯ, ರೊಟ್ಟಿ, ಬೆಂಡೆಕಾಯಿ ಚಟ್ನಿ ಮಾಡ್ಕೊಂಡು ತಿನ್ನೋದು ಇವಾಗ. ಕನ್ನಡದ ಮಾತು ಚೆನ್ನ, ಕನ್ನಡದ ನುಡಿ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಎಷ್ಟು ಚೆನ್ನಾಗಿದೆ ಅಲ್ಲ ಹಾಡಿದು. ರಾಜ್ಕುಮಾರ್ ಅವ್ರ ವಾಯ್ಸ್ ಕೇಳಿದ್ರೇ ಖುಷಿ ಆಗತ್ತಪ್ಪ, ಅಷ್ಟು ಸಖತ್ತಾಗಿ ಇರತ್ತೆ ಅವ್ರದ್ದು ವಾಯ್ಸ್. ಲಾ 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 ಲಾ. ಇವತ್ತು ನಾನು ಇದರದ್ದು ರೀಲ್ ಮಾಡೀನಿ ಇನ್ಸ್ಟಾಗ್ರಾಮಲ್ಲಿ. ಈ ಹಾಡು ಸೂಪರ್ ಆಗಿದೆ ಹಾಡು. ನನ್ನ ವೀಡಿಯೋಸ್ ನೋಡ್ತಿರಲ್ಲ ನೀವು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾ ಹೇಳಲ್ಲ ಅಂದರೆ ನೀವು ಮಾಡ್ಕೋಬಾರ್ದು ಅಂತೇನಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ನನಗೆ ಇವಾಗ 8,000 ಜನ ಫಾಲೋವರ್ಸ್ ಆಗಿದ್ದಾರೆ. ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ಕರುಣೆ ಪರಣೆ ತೋರಿಸಿ ನಮ್ಮ ಮೇಲೂ. ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆ? ಇಲ್ಲ ಅಂದರೆ ಸುಮ್ಮನೆ ಯಾಕೆ ಅಲ್ವಾ, ಟೈಮ್ ವೇಸ್ಟ್. ನಿಮಗೆ ನನ್ನ ಕಂಟೆಂಟ್ ಮಾಡೋದು ಸ್ವಲ್ಪ ಆದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೇನೋ ಒಂದು ಅದರಿಂದ ವ್ಯಾಲ್ಯೂ ಆ್ಯಡ್ ಆಗುತ್ತೆ ಅಥವಾ ಖುಷಿ ಆಗುತ್ತೆ ನೋಡಿದರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ. ಸೊ ಮಾಡ್ಕೊಳ್ಳಿ, ಅದಕ್ಕೇನು ದುಡ್ಡು ಕೊಡಬೇಕಾಗಿಲ್ಲ, ಫ್ರೀ. ನನಗೆ ಯೂಟ್ಯೂಬರ್ ಕೊಡ್ತಾರೆ ದುಡ್ಡು, ನೀವು ನೋಡಿದರೆ ವೀಡಿಯೋಸ್ನ. ಬಟ್ ನಿಮ್ಗೆ ವ್ಯಾಲ್ಯೂಯಬಲ್ ಟೈಮ್ ಕೊಡ್ತೀರಾ, ಸೊ ಥ್ಯಾಂಕ್ ಯು. ಓಕೆ, ಅದನ್ನ ಬಿಟ್ಟು ಏನು ಹೇಳೋಕ್ಕಾಗತ್ತೆ ನನಗೆ ಇವಾಗ ಸದ್ಯಕ್ಕೆ, ಅಷ್ಟೇ ಮಾಡೋಕ್ಕಾಗತ್ತೆ. ಸೊ ಥ್ಯಾಂಕ್ ಯು. ಯಾರು ವೀಡಿಯೋಸ್ ನೋಡ್ತೀರಾ ಅವ್ರಿಗೆ ಥ್ಯಾಂಕ್ಸ್. ಟೈಮ್ಗಿಂತ ದೊಡ್ಡದೇನಿದೆ ಅಲ್ವಾ? ಎಲ್ಲರದ್ದು ದೊಡ್ಡ ಮನಸ್ಸು ಆ್ಯಕ್ಚುಲಿ. ವೀಡಿಯೋಸ್ ನೋಡಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಒಳ್ಳೊಳ್ಳೆ ಕಮೆಂಟ್ಸ್ ಆಗ್ತಾರೆ ಗೊತ್ತಾ, ಸಖತ್ ಖುಷಿ ಆಗುತ್ತೆ ನನಗೆ, ತುಂಬ ಖುಷಿ ಆಗುತ್ತೆ. ನನ್ನ ಮುದ್ದು ಅಕ್ಕ ಹಾಗೆ ಹಿಂಗೆ ಅಂತೆಲ್ಲ ಮೆಸೇಜ್ ಹಾಕ್ತಾರೆ. ಸೂಪರ್ ಅಕ್ಕ, ನೀನೇ ಅದೃಷ್ಟವಂತೆ ಅಕ್ಕ ಅಂತೇಳೆಲ್ಲ ಹಾಕ್ತಾರೆ. ನನ್ನ ಇನ್ಸ್ಟಾಗ್ರಾಮ್ದು ಲಿಂಕ್ನ ನಾನು ಯೂಟ್ಯೂಬಲ್ಲಿ ಕೊಟ್ಟಿಲ್ಲ, ಸೊ ಕೊಡ್ತೀನಿ. ನಿಮಗೆ ಯಾರಿಗಾದ್ರೂ ಇಷ್ಟ ಆದರೆ ಅಲ್ಲೂ ಫಾಲೋ ಮಾಡಿ, ಓಕೆನಾ? ಅಂದರೆ ಸೇಮೇ ಅಲ್ಲ, ಇಲ್ಲಿ ಸ್ವಲ್ಪ ಲಾಂಗ್ ಫಾರ್ಮ್ಯಾಟ್ ಇರುತ್ತೆ, ಅಲ್ಲಿ ಶಾರ್ಟ್ ಇರುತ್ತೆ ಅಷ್ಟೇ. ಸೇಮ್ ವಿಡಿಯೋನೇ ಹಾಕೋದು ನಾನು. ಅಲ್ಲಿ 1 ಮಿನಿಟಲ್ಲಿ ಹಾಕಬೇಕು. 1 ಮಿನಿಟಲ್ಲಿ ಏನು ತೋರ್ಸೋಕ್ಕಾಗತ್ತಲ್ವ, ಸೊ ಅಲ್ಲಿ ಹಾಕಿರ್ತೀನಿ. ಬಟ್ ಅದೇ ಚೆನ್ನಾಗಿ ಓಡ್ತಾಯಿದೆ. ಇವಾಗ ನನಗೆ ಕರೆಂಟ್ಲಿ 8001 ಅಷ್ಟು ಜನ ಫಾಲೋವರ್ಸ್ ಇದ್ದಾರೆ. ನೀವು ಒಂದು ಸ್ವಲ್ಪ 1000 ಜನ ಆಗ್ರಿ ಬೇಗ. ನನಗೂ ಸ್ವಲ್ಪ ದುಡ್ಡು ಬರುತ್ತೆ. ಮನೆಯಲ್ಲೆಲ್ಲ ಬೈಸ್ಕೊಂಡು ಸಾಕಾಗಿದೆ. ಏನು ಬರೀ ವೀಡಿಯೋ ಮಾಡ್ತೀಯಾ, ದುಡ್ಡೇ ಬರಲ್ಲ ಅಂತಾಳೆ. ಏನು ಮಾಡೋಣ, ಏನು ಹೇಳೋಣ, ಹೆಂಗೆ ಹೇಳೋಣ ನಾವು? ಹಿಂಗಿರುತ್ತೆ ಪಾಲಿಸಿ ಅಂತೇಳ್ಬಿಟ್ಟು. ಜನಕ್ಕೆ ಇಷ್ಟ ಆಗೋದು ತುಂಬ ಕಷ್ಟ ಅಲ್ವಾ? ಒಂದು ಸಲ ಅವ್ರು ಇಷ್ಟಪಟ್ಟರೆ ನಮ್ಮನ್ನು ತಲೆ ಮೇಲೆ ಹೊತ್ಕೊಂಡು ತಿರುಗ್ತಾರೆ, ಅದು ಬೇರೆ ವಿಚಾರ. ಆದರೆ ಇಷ್ಟಪಡೋದೇ ಕಷ್ಟ.
ಸೊ ನನ್ನೂ ಸ್ವಲ್ಪ ಇಷ್ಟಪಡಿ. ನನ್ನ ವೀಡಿಯೋಸು ಇಷ್ಟಪಡಿ ನೀವು. ಇಷ್ಟಪಡಿ, ಹಾಗೆ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್. ನಾವು ಇವಾಗ ಚೌಳೆಕಾಯಿ ಪಲ್ಯ ಮಾಡಿಕೊಂಡು, ಬೆಂಡೆಕಾಯಿ ಚಟ್ನಿ ಮಾಡಿಕೊಂಡು, ಜೋಳದ ರೊಟ್ಟಿ ತಿಂತೀವಿ. ನಾನು ಆ್ಯಕ್ಚುಲಿ ಉತ್ತರ ಕರ್ನಾಟಕದವಳು. ಎಲ್ಲಿ ನಮ್ಮೂರು ಅಂದರೆ ವಿಜಯನಗರ, ಹಂಪಿ. ಸೊ ಅದು ನಮ್ಮ ಡಿಸ್ಟ್ರಿಕ್ಟು. ಆ ಡಿಸ್ಟ್ರಿಕ್ಕಲ್ಲಿ ಒಂದು ತಾಲೂಕು, ಹೂವಿನಹಡಗಲಿ ಅಂತ ಹೇಳ್ಬಿಟ್ಟು. ಮಲ್ಲಿಗೆ ನಾಡು ನಮ್ಮದು. ಮಲ್ಲಿಗೆ ಹೂ ತುಂಬ ಬೆಳೀತಾರೆ ಇಲ್ಲಿ, ಹಾಗಾಗಿ ಮಲ್ಲಿಗೆ ನಾಡು ಹೂವಿನಹಡಗಲಿಗೆ ಸ್ವಾಗತ ಅಂತ ಬೋರ್ಡ್ ಹಾಕಿರ್ತಾರೆ. ಆ ಊರವ್ರು ನಾವು. ನನಗೆ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಕ್ವಶನ್ ಬರೋದಿದು, ಯಾವ ಊರಕ್ಕ ನಿಮ್ಮದು, ಯಾವ ಊರಕ್ಕ ನಿಮ್ಮದು ಅಂತ ಹೇಳ್ಬಿಟ್ಟು. ಅವ್ರಿಗೆ ಒಂದು ಸಲ ರಿಪ್ಲೈ ಮಾಡಬೇಕು, ನಮ್ಮೂರು ಹೂವಿನಹಡಗಲಿ ಅಂತ ಹೇಳ್ಬಿಟ್ಟು. ಲಾ 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 ಲಾ. ಓಕೆ ಬಾಯ್, ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಬಾಯ್ ಬಾಯ್ ಬಾಯ್. ಅವರು ಹಂಗನೆ ಎದ್ದು ಹೊಡಿತಾರೆ.